14ನೇ ದೇವರ ಜಯಂತಿಯ ಶುಭಾಶಯಗಳೆಲ್ಲರಿಗೂ. ಈ ಸಲ ಕಾರಣಾಂತರದಿಂದ ತಡವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ 14 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ ಸುಮಾರು ಒಂದು 600 ಯೂನಿಟ್ ಅಷ್ಟು ಕಲೆಕ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ನಮ್ಮ ಉದ್ದೇಶ ಮೇಯ್ನ್ ನಮ್ಮ ಸದಸ್ಯರಿಗೆ ಮತ್ತು ಇತರರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಲೆಕ್ಕದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿ ರೆಡ್ ಕ್ರಾಸ್ ಅವ್ರಿಗೆ ಕೊಡ್ತಾ ಇರೋದು ಮೊದಲಿಂದ. ಮೊನ್ನೆ ಲಾಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ 5th ಪ್ಲೇಸಲ್ಲಿದ್ವಿ. ಈ ಸಲ ಇನ್ನೂ ಒಂದು 2 ಪ್ಲೇಸ್ ಮುಂದಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಇಷ್ಟು ಹೇಳಿ ಎಲ್ಲರಿಗೂ ಇದೇ ವಂದನೆಗಳು. ಕೋಆಪರೇಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸು ಎಲ್ಲರಿಗೂ, ಎಲ್ಲ ಕಾಲೇಜಿನವ್ರಿಗೂ, ಎಲ್ಲ ನಮ್ಮ ಸದಸ್ಯರು ಬಂದು ಡೊನೇಟ್ ಮಾಡಿರೋರಿಗೆ, ಸದಸ್ಯರು ಅಲ್ದ ಇರೋರು ಡೊನೇಟ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಬ್ಯಾಂಕ್ನ ಪ್ರಗತಿ ಹೇಗಿದೆ ಸರ್? ಬ್ಯಾಂಕಿನ ಪ್ರಗತಿ ಮೊದಲಿಗಿಂತ ಪ್ರತಿ ವರ್ಷವೂ ನಾವು ಮುಂದುವರ್ಕೊಂಡೇ ಬಂದಿದ್ದೀವಿ. ಪ್ರತಿ ವರ್ಷವೂ ಡಿವಿಡೆಂಟು ಕೊಟ್ಕೊಂಡು ಬಂದಿದ್ದೀವಿ. ಸದಸ್ಯತ್ವನೂ ಇವಾಗ 5,000 ಚಿಲ್ಲರೆ ದಾಟಿದೆ. ಸಾಹೇಬರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಇವತ್ತು. ಅದ್ರ ಸಾಹೇಬರು ನಮ್ಮ MLA ಸರ್ ವಿಶ್ವನಾಥ್ ಅಣ್ಣವರು ಪ್ರತಿ ವರ್ಷ ನಮಗೆ ಅವ್ರ ಉತ್ತೇಜನದಿಂದಲೇ ಎಲ್ಲ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಪ್ರಗತಿ ಆಗ್ತಾನೇ ಇದೆ. ಪ್ರತಿ ನಮ್ಮ ಬ್ಯಾಂಕಿನ ಯಾವುದಾದ್ರೂ ಒಂದು ಈವೆಂಟ್ ಆದರೆ ಅಲ್ಲೊಂದು ಮಿಸ್ ಆಗದೆ ಬರ್ತಾರೆ. ನಾವು ಇನ್ವೈಟ್ ಮಾಡ್ತೀವಿ, ಅದೇ ರೀತಿ ಅವ್ರಿಗೆ ಬರ್ತಾರೆ. ಅವರು ಪ್ರೋತ್ಸಾಹ ತುಂಬ ಇದೆ ನಮಗೆಲ್ಲರಿಗೂ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಮುನ್ರೆಡ್ಡಿ ಸಾರ್ಗೂ ನಮ್ಗೆ ಪ್ರೋತ್ಸಾಹ ಇದೆ. ತಮ್ಮ ಹೆಸರು ಹುದ್ದೆ? ಸಂಪತ್ ಕುಮಾರು ಅಧ್ಯಕ್ಷರು.